ನಾನು IM ತೊರಗಲ್ ಅಂತೇಳಿ ಹಿರಿಯ ಸಮಾಜ ಸೇವಕ ಹಾಗೂ ರಾಜಕೀಯದಲ್ಲಿಯೂ ಹಿರಿಯ ರಾಜಕೀಯ ಧೋರಣೆ ಇದ್ದೇನೆ. ಈಗ ನಾನು ಕನ್ನಡ ನಾಡಿನ ಜನತೆಗೆ ಏನು ಹೇಳ ಬಯಸ್ತೇನೆ ಅಂತ ಹೇಳಿದ್ರೆ, ಇತ್ತೀಚಿನಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ರಾಜಕೀಯ ಪಕ್ಷಗಳು ಬಹಳ ಹೀನಾಯವಾಗುತ್ತಿವೆ. ಅಭಿವೃದ್ಧಿದತ್ತ ದಾಪುಕಾಲು ಹಾಕದೆ ಬರೀ ಕೆಸರೆ ಎರಚಾಟದಲ್ಲಿ ನಿರತರಾಗಿದ್ದಾರೆ. ಬರೀ ಕೆಸರೆ ಎರಚಾಟ. ಅವ್ರ ಮೇಲೆ ಅಪವಾದ ಮಾಡೋದು, ಅವ್ರ ಮೇಲೆ ಇವ್ರು ಅಪವಾದ ಮಾಡೋದು, ಇವ್ರ ಮೇಲೆ ಅವ್ರು ಅಪವಾದ ಮಾಡೋದು. ಈ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನೋಡ್ರಿಪ್ಪ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನೋಡ್ಕೊರಿ. ಏನೇನು ಆಗ್ಯಾವ, ಕಳಪೆ ಕಾಮಗಾರಿ ನಡೆದಾವು, ಜನ ಸಂಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆಗೆ ತತ್ತರಿಸಿದ್ದಾರೆ ಬಡವರು, ಬಡಪಾಯಿಗಳು. ಏನದು ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಬರೇ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ ನಿಮ್ಮ ಒಂದು ಪಕ್ಷ ಗಟ್ಟಿಗೊಳಿಸಲು ಅಪಪ್ರಚಾರ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನವರೇ, BJPಯವರೇ, ಜನತಾದಳದವರೇ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಕೆಸರು ಎರಚಾಟ ಯಾಕೆ ಮಾಡ್ತಾ ಇದ್ದೀರಿ? ಇವತ್ತು ನೋಡಿದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಕಳಪೆ ಕಾಮಗಾರಿ ಆಗಿವೆ. ಇದರ ಹೊಣೆಗಾರ ಯಾರು? ಎಷ್ಟು ರೊಕ್ಕ ಕೋಟ್ಯಾಂತರ ರೊಕ್ಕ ಖರ್ಚಾದು. ಇವತ್ತು ಕೆಲಸ ಮಾಡ್ತೀರಿ, 6 ತಿಂಗಳಾಗಿ ಮತ್ತು ಅಲ್ಲೇ ಕೆಲಸ ಚಾಲು ಆಗ್ತಾವ. ಮತ್ತು ತಗ್ಗು ದಿನ್ನಿ ಒಳಚರಂಡಿ ಹೊಡೆದು ಪೋಲ್ ಆಗ್ತಾ ಇದೆ. ಒಳಚರಂಡಿ ಹೇಳೋರು ಕೇಳೋರು ಯಾರಿಲ್ಲ. ಇದ್ರ ರೊಕ್ಕ ಯಾರು? ಈಗಿನ ಸರ್ಕಾರ, ಕರ್ನಾಟಕ ಸರ್ಕಾರ ಎಷ್ಟೋ ರೊಕ್ಕ ಬಿಡುಗಡೆ ಮಾಡೈತಿ. ಅದ್ರ ಬಿಡುಗಡೆ ಮಾಡಿದ್ದು ಅದ್ರದ್ದು ಇನ್ಕ್ವೈರಿ ಮಾಡಂಗಿಲ್ಲ, ವಿಚಾರಣೆ ಮಾಡಂಗಿಲ್ಲ. ಆಮೇಲೆ BJPಯಲ್ಲಿ ಕೆಲ ನಾಯಕರು ಬರೀ ಜಾತಿವಾದಿ ಜಾತಿವತನ ತೋರ್ತಾ ಇದ್ದಾರೆ. ಮೊನ್ನೆ ಬಾನು ಮುಸ್ತಾಕ್ ಅವರು ಉದಾಹರಣೆ. ಬಾನು ಮುಸ್ತಾಕ್ ಅವರು ಮುಖರ್ ಪರಿಸ್ಥಿತಿಯವರು ಕರ್ನಾಟಕ ಸರ್ಕಾರ ನೇಮಕ ಮಾಡಿದ್ದಾರೆ. ಯಾರೂ ಆಗಲಿ, ನಮ್ಮ ಕನ್ನಡ ನಾಡಿನ ಒಬ್ಬ ಯಾರು ಈ ಮಹಿಳೆ, ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಸರ್ಕಾರ ನೇಮಕ ಮಾಡಿದ್ಮೇಲೆ ಮುಗಿದೋತು. ಅದಕ್ಕೆ ಎಲ್ಲರೂ ಅದಕ್ಕೆ ಸಮಾಧಾನ ಪಡಬೇಕು. ಯಾಕೆ ಜಾತಿವಾದ ಮಾಡ್ತೀರಿ ನೀವು BJPಯವರೇ? ಯಾಕೆ ನೀವು ಮುಸಲ್ಮಾನರು ಓಟ್ ಬೇಡ? ಕೆಲವೊಬ್ಬರು ಬುದ್ಧಿಜೀವಿಗಳು ಕೆಲವು BJPಗೆ ಓಟ್ ಹಾಕ್ತಾ ಇದ್ದಾರೆ. ಬುದ್ಧಿಜೀವಿಗಳು ಕೆಲವರು ಇನ್ನೂ ಅದಾರ BJP. ನೀವು ಮುಸಲ್ಮಾನರು ಓಟ್ ಹಾಕೋದಿಲ್ಲ ಅಂತಾರೆ. ಯತ್ನಾಳ ಹುಚ್ಚವ, ಯತ್ನಾಳ ಟೈಪ್ ನೀವು ಮಾತಾಡ್ತಿರಲ್ಲ, ಮಾತಾಡಬೇಡ್ರಿ. ಯತ್ನಾಳ ಹುಚ್ಚವ, ನೀವು ಯತ್ನಾಳ ಟೈಪ್ ಮಾತಾಡಬೇಡ್ರಿ. ಎಲ್ಲರೂ ನಿಮ್ಗೆ ಬೇಕು. ನೀವು ಎಲೆಕ್ಷನ್ ಚುನಾವಣೆ ನಡೆದಾಗ ಮಾತ್ರ ನಿಮ್ಮ ವಿರೋಧ ಅಲೆಗಳು, ವಿರೋಧ ಮಾತುಗಳು, ನೀವೆಲ್ಲ ಏನು ಬೇಕಾದ ಅವ್ರ ಅಪಪ್ರಚಾರ ನೀವು ಮಾಡಿರಿ, ನಿಮ್ಮ ಅಪಪ್ರಚಾರ ಅವರು ಮಾಡಲಿ. ಚುನಾವಣೆ ಮುಗೀತು, ನೀವು ಒಂದು ತಾಯಿ ಮಕ್ಕಳಂತೆ ವರ್ತಿಸ್ಬೇಕು ಎಲ್ಲರೂ. ಕಾಂಗ್ರೆಸ್, BJP, ಜನತಾದಳದವರು ಏನು ಮಾಡ್ತಾ ಇದ್ದೀರಿ ನೀವು? R ಅಶೋಕ್ ಅವರೇ, CT ರವಿ ಅವರೇ, ಅಜಯ್ ನಮ್ಮ ಮೈಸೂರು MP, ಏನು ಮಾಡ್ತಾ ಇದ್ದೀರಿ? MP, ಮಾಜಿ MP ಅವರೇ, ನಿಮಗೆ ಟಿಕೆಟ್ನೂ ಕೊಡಲಿಲ್ಲ. ನೀವು ಇದ್ರ ಬಾಜು ಮುಸ್ತಾಕರ್ ಬಗ್ಗೆ ಹೈಕೋರ್ಟ್ಗೆ ಹೋದ್ರಿ. ಹೈಕೋರ್ಟ್ನು ಕ್ಷಮಾರಿ ಹಾಕಿ ನಿಮಗೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೋದ್ರಿ. ಸುಪ್ರೀಂ ಕೋರ್ಟ್ನಾಗೂ 3 ಸಲ ಅದು ರಿಜೆಕ್ಟ್ ಮಾಡಿ ಅಂತೇಳಿ ನಿಮಗೆ ಕ್ಷಮಾರಿ ಹಾಕಿಸಿದ್ರು. ಇದು ಬಹಳ ಒಂದು ಅಪಮಾನ ವಿಷಯ. ಈಗಾದರೂ ಸುಧಾರಿಸ್ಕೊಳ್ಬೇಕು BJPಯವರೇ. ಈಗ ಹಿಂದೆ ಇದೇ ಥರ ಅಪಪ್ರಚಾರ ಮಾಡಿದಂಥ ನಾಯಕರು ಅನಂತಕುಮಾರ್ ಹೆಗಡೆಯವರು, ಪ್ರವೀಣ್ ಭಾಯ್ ತೊಗಾಡಿಯವರು, KS ಈಶ್ವರಪ್ಪ ಅವರು, ಏನಾದ ಪರಿಸ್ಥಿತಿ ಅವ್ರದ್ದು? ಹೀನಾಯವಾಗಿ ಹೋತು. ಎಲ್ಲಿ ಉಳಿತು ಅವ್ರದ್ದು? ಯಾರು ಮಾಡಿದ್ರು? ಯಾರು ಎತ್ತಿದ್ರು ಅವ್ರಿಗೂ? ಹಿಂದುತ್ವ ಅವ್ರಿಗೆ ಎತ್ತಿ ಹಿಡಿದ್ರು? ಯಾರೂ ಮಾಡಲಿಲ್ಲ. ಈಗ ಸುಧಾರಣೆ ಆಗ್ರಿ. ಈಗ ನೀವು ಬೆಳೆಯೂರಿದ್ದೀರಿ, ಬೆಳಿಬೇಕಾಗಿತ್ತು. ನೀವು ಬೆಳೆಯೂರಿದ್ದೀರಿ. ಹೀಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾರೂ ಆಗಲಿ, ಈ ಸರ್ಕಾರ ಒಂದು ನೇಮಕ ಮಾಡಿದ್ಮೇಲೆ ಅದಕ್ಕೆ ಮಾಡಬೇಕು. ನೀವೇನು ಹೇಳಿದ್ರಿ, ಅದು ಮಾಡಿರಪ್ಪ, ಹಿಂಗೆ ಮಾಡಿರಪ್ಪ ಅಂತ ಹೇಳಿ ಅವ್ರು ಕೇಳಲಿಲ್ಲ, ಆಯ್ತು ಮಾಡಿ. ಅದು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಏನಿದು ರಾಜಕೀಯ? ಇದೇ ಥರ ಮಾಡ್ತಾ ಇದ್ದೀರಿ. ಮಾಡಬೇಡ್ರಿ, ಸರಿ ಅಲ್ಲ ಇದು. ಆಮೇಲೆ ಅಭಿವೃದ್ಧಿಯ ದತ್ತ ದಾಪುಗಾಲ ಹಾಕಿರಿ. ಜನ ತತ್ತರಿಸಿ ಹೋಗಿದ್ದಾರೆ. ಬೆಳೆ ಏರಿಕೆಗೆ ತತ್ತರಿಸಿ ಹೋಗಿದ್ದಾರೆ. ಇದು ಅಭಿವೃದ್ಧಿಗೆ ಎಲ್ಲಿ ಬೇಕಾದ್ರೆ ಕಳಪೆ ಕಾಮಗಾರಿ. ಈ BRTC ಮಾಡಿದ್ರಿ. ನೀವು ಏನು ಮಾಡಿದ್ರಿ? BRTC ಚಲೋ ರೋಡ್ ಕೆಡಿಸ್ಬಿಟ್ರಿ. ಇನ್ನೂವರೆಗೆ ಕಾಮಗಾರಿ ನಡೆದವು. 3-4 ವರ್ಷ ಆತಿ. ಇದ್ರದ್ದು ಹೇಳೋರು ಕೇಳೋರು ಯಾರಿಲ್ವ ನಿಮಗೆ? ಸರ್ಕಾರಕ್ಕೆ ವಿರೋಧ ಪಕ್ಷದವ್ರಿಗೆ ಏನು ವಿರೋಧ ಪಕ್ಷ ನೀತಿ ಏನು ಅನುಸರಿಸ್ತಾ ಇದ್ದೀರಿ ನೀವು BJPಯವರೇ? ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದು ಏನು ನೀವು ವಿರೋಧ ಪಕ್ಷ ನೀತಿ ಅನ್ನಿಸ್ತಾ ಇದ್ದೀರಿ? ಬರೀ ಕೆಸರು ಎರಚಾಟ ಮಾಡ್ತಾ ಇದ್ದೀರಿ. ಇದು ಸರಿಯಾದ ಕ್ರಮವಲ್ಲ. BJPಯವರೇ, ಸುಧಾರಣೆ ಆಗ್ರಿ. ಆಮೇಲೆ ಕಾಂಗ್ರೆಸ್ನವರು, ನೀವು ಹರಿಶ್ಚಂದ್ರಲ್ಲ ಕಾಂಗ್ರೆಸ್ನವ್ರು, ನೀವು ನಿಮ್ದು ತಪ್ಪು ಆಗ್ತಾ ಇದ್ದಾವೆ. ಕಳಪೆ ಕಾಮಗಾರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾವ ಅಧಿಕಾರಿ ಕೆಲಸ ಕೊಟ್ರಿ, ಗುತ್ತಿಗೆ ಯಾರು ಕೊಟ್ರಿ, ಅದು ಇನ್ಕ್ವೈರಿ ಮಾಡ್ರಿ.
ಆಮೇಲೆ ಸ್ಲಮ್ ಬೋರ್ಡ್ನಿಂದ ಮನೆ ಕಟ್ಟು ಕೊಡು ಸ್ಕೀಮ್ ಮಂಗ ಮಾಯವಾಗಿದೆ. ಯಾಕೆ? ಜನತಾದಳ ಸರ್ಕಾರ ಇದ್ದಾಗ ಬೇಕಾದಷ್ಟು ಕೆಲಸ ಅದು. ಸ್ಲಮ್ ಬೋರ್ಡ್ನಿಂದ ಕೆಲವು ಸ್ಲಮ್ ಡಿಕ್ಲೇರ್ ಆದು, ಮನೆ ಕಟ್ಟುವ ಸ್ಕೀಮ್ ಆತು. ನಾ ಸಾಕ್ಷಿ ಇದ್ದೇನೆ ಅದಕ್ಕೆ. 1991-92 ನಾನು ಜನತಾದಳ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಅವಾಗ 91-92 96 ಬೇಕಾದಂಗೆ ಕೆಲಸ ಅದು. ನೀವು ಯಾಕೆ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದೀರಿ? ಮನಿ ಕಟ್ಟುವ ಸ್ಕೀಮ್ ಮನಿ ಕಟ್ಟಿಸಿಕೊಡು ಸ್ಕೀಮ್ ಅದನ್ನ ಚಾಲೂ ಮಾಡಿರಿ. ಒಬ್ಬರು ಮಾಡಿಲ್ಲ, ಒಂದು ಮನಿ ಕಟ್ಟಿಕೊಟ್ಟಿಲ್ಲ. ಸ್ಲಮ್ ಬೋರ್ಡ್ನಾಗ ಸ್ಲಮ್ ಅಭಿವೃದ್ಧಿಗೆ ಇಷ್ಟು ರೊಕ್ಕ ಅಂತಿರ್ತದೆ, ಬಜೆಟ್ ಇರ್ತೈತಿ, ಯಾರು ಅದು ಕೇಳೋರಿಲ್ಲ. ಸ್ಲಮ್ ಅಧ್ಯಕ್ಷರು ಪ್ರಸಾದ್ ದಬ್ಬೆ ಅವರೇ ಏನ್ ಮಾಡ್ತಾ ಇದ್ದೀರಿ? ಹುಬ್ಳಿದೊಳಗೆ ಎಷ್ಟು ಸ್ಲಮ್ ಅಭಿವೃದ್ಧಿ ಮಾಡಿರಿ ನೀವು? ಬಹಳಷ್ಟು ಸ್ಲಮ್ ಅದಾವು. ನಾ ಸ್ಲಮ್ ಅಧ್ಯಕ್ಷನೂ ಇದ್ದೀನಿ. ಎಲ್ಲಿ ಎಷ್ಟು ನೀವು ಅದನ್ನ ಏನು ಅಭಿವೃದ್ಧಿ ಮಾಡ್ತೀರಿಪ್ಪ? ಮತ್ತೊಂದು ಎರಡನೇ ವಿಷಯ, ಇದು ಸರ್ಕಾರ ರಚನೆ ಆಗಿ 3 ವರ್ಷ ಆತ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ ನಿಗಮ ಕಮಿಟಿ ಏನ್ ಮಾಡಿರಿಪ್ಪ ನೀವು? ನಿಗಮ ಕಮಿಟಿ ಇನ್ನೂ ಪೂರ್ಣಗೊಂಡಿಲ್ಲ, ಪೂರ್ಣ ರಚನೆ ಆಗಿಲ್ಲ. ಬರೀ ಅವ್ರ ಅಧ್ಯಕ್ಷ ಮಾಡಿದ್ರಿ, MLA ಅಧ್ಯಕ್ಷ ಮಾಡಿದ್ರಿ, ಅವಂಗ ಅಧ್ಯಕ್ಷ ಮಾಡಿದ್ರಿ. ಕಾರ್ಯಕರ್ತರಿಗೂ ನಿಗಮ ಸ್ಥಾನ ಸದಸ್ಯರು ಇನ್ನೂವರೆಗೆ ಆಗಿಲ್ಲ. ಪಾಪ 135 ಸೀಟ್ ಬರ್ಬೇಕಾದ್ರೆ ಎಷ್ಟು ಅವರು ಶ್ರಮ ಪಟ್ಟಿರ್ಬೇಕು ಕಾರ್ಯಕರ್ತರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, DK ಶಿವಕುಮಾರ್ ಅವರೇ, ಅರ್ಥ ಮಾಡ್ಕೊಡ್ರಿ ಇದನ್ನ. ನಾನು ಒಬ್ಬ ಸೀನಿಯರ್ ಲೀಡರ್ ಇದ್ದೀನಿ. ಐ ಆಮ್ ಎ ಸೀನಿಯರ್ ಲೀಡರ್, ಉತ್ತರ ಕರ್ನಾಟಕದ ಸೀನಿಯರ್ ಲೀಡರ್ ನಾನು. ಏನಪ್ಪ ತಿಳ್ಕೊರಿ ಸ್ವಲ್ಪ. ಅದು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸದಸ್ಯ ಈಗ ಅಧ್ಯಕ್ಷ ಮಾಡಿರಿ, ಅದಕ್ಕೆ ಬಾಡಿ ಇರ್ತದೆ, 4 ಮಂದಿ ಮೆಂಬರ್ಸ್. ಅದು ಆ ಮೆಂಬರ್ಸ್ ಮಾಡಿ ಅವ್ರಿಗೂ ಅನುಕೂಲ ಮಾಡ್ಕೊಡ್ರಿ. ಕಾರ್ಯಕರ್ತರು ಖುಷಿ ಆಗ್ತಾರೆ, ಮತ್ತು ದುಡ್ಯಾಕ ಅನುಕೂಲ ಆಗ್ತದೆ. ಕಾರ್ಯಕರ್ತರ ಶಾಪ್ ತಗೋಬೇಡ್ರಿ. ಕಾರ್ಯಕರ್ತರ ಶಾಪ್ ತಗೊಂಡಂತ JH ಪಟೇಲ್ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಗಾಳಿಪಟ ಆತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮಾಡಿದ್ರು, ಅವ್ರು ಗಾಳಿಪಟ. ಆ ಮುಖ್ಯಮಂತ್ರಿ ಯೋಗ್ಯತೆ ಇಲ್ಲ ಅವ್ರಿಗೆ, ಮಾಡಬಾರ್ದಿತ್ತು. ಅವ್ರು ಮಾಡಿಬಿಟ್ರು, ಹೋತು, ಹಾಳಾಗೋತು BJP. ಹಿಂಗೆ ಒಂದಿರ್ತಾವ, ಕೆಲವೊಬ್ಬ ವ್ಯಕ್ತಿತ್ವ ಮೇಲೆ ಇರ್ತಾವ. ಈಗ ನಿಗಮ ಕಮಿಟಿ ರಚನೆ ಮಾಡಿ ಎಲ್ಲರೂ ಕಾರ್ಯಕರ್ತರು ಖುಷಿ ಮಾಡ್ರಿ. ಏನಪ್ಪ ರೀ? ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ನಾ ಯಾವ ಪಕ್ಷದವಲ್ಲ. ಈಗ ನೀವು ಹಂಗೇನು ತಪ್ಪು ತಿಳ್ಬೇಡ್ರಿ. ಸಿದ್ದರಾಮಯ್ಯ, DK ಶಿವಕುಮಾರ್ ನಿಮ್ಮ ಕುರ್ಚಿ ಕಟ್ಟಿಕೊಳ್ಳಕ್ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಕಾರ್ಯಕರ್ತರನ್ನು ನೀವು ಕೇಳ್ತಾ ಇಲ್ಲ. ನಾ ಯಾವ ಪಾರ್ಟಿ ಅಲ್ಲ, ಮನಸ್ಸು ನೋವು ಮಾಡಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ದುಡ್ದವ್ರು ಅದಾರೆ. ಅವ್ರು ನಿಗಮ ಕಮಿಟಿಯಾಗ ರಚನೆ ಮಾಡಿ ಅವ್ರಿಗೊಂದು ಇದು ಮಾಡಿ ಸಪೋರ್ಟ್ ಮಾಡಿರಿ. ಅವ್ರು ನಾನು ನಿಮಗೆಲ್ಲ ಕೈ ಮುಗಿದು ವಿನಂತಿ ಮಾಡ್ಕೊತೇನೆ. गुडमाल क्रिएशन होलसेल एंड रिटेल इन A to Z लेडीज वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, अपोजिट दत्तात्रेय टेम्पल, तुर्गित बेल, हुबली। फॉर मोर इन्फॉर्मेशन कॉन्टैक्ट जावेद गुडमाल। नंबर है 9880774942।